ಹಲೋ ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು KNU ಅಕಾಡೆಮಿ. ಸೊ ಕರ್ನಾಟಕದ ನರ್ಸಿಂಗ್ ಆಸ್ಪಿರೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ 724 ಪೋಸ್ಟ್ ಜೊತೆಗೆ ಇನ್ನೂ ಕೂಡ ಸಮ್ ಪೋಸ್ಟ್ ಆ್ಯಡ್ ಆಗಿ ಕೂಡ ಬರುತ್ತೆ ಅಂತ ಹೇಳಿದ್ದೆ. ಸೊ ಅದು ಆ್ಯಡ್ ಆಗ್ತಾ ಇದೆ. ಸೊ ಇವತ್ತು ಮೈಸೂರು ಮೆಡಿಕಲ್ ಕಾಲೇಜು ಪೋಸ್ಟ್ ಕೂಡ ಆ್ಯಡ್ ಆಗಿ C&R ರೂಲ್ಸ್ ಬಿಟ್ಬಿಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಇನ್ನೂ ಯಾವ್ಯಾವ ಮೆಡಿಕಲ್ ಕಾಲೇಜಸ್ ಪೆಂಡಿಂಗ್ ಇದೆ, ಸೊ ಅದು ಕೂಡ ಇದ್ರ ಜೊತೆಗೆ ಆ್ಯಡ್ ಆಗುತ್ತೆ. ಸೊ ಎಲ್ಲ ಸೇರಿಬಿಟ್ಟು ಅಪ್ರಾಕ್ಸಿಮೇಟ್ ಆಗಿ ಅರೌಂಡ್ 2000 ಪೋಸ್ಟ್ ಬರೋ ನಿರೀಕ್ಷೆ ಇದೆ. ಓಕೆ, ಸೊ ಯಾರು ಕೂಡ ಹೆದರೋ ಅವಶ್ಯಕತೆ ಇಲ್ಲ. ಸೊ ಯಾರು BSc ನರ್ಸಿಂಗ್ ಅವರಿದ್ದಾರೆ, ನಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಏನು ವರಿ ಮಾಡ್ಕೊಳ್ತಾ ಇದ್ರಿ, ಸೊ ಡೋಂಟ್ ವರಿ ಅಬೌಟ್ ದಟ್, ನಿಮಗೂ ಕೂಡ ಅವಕಾಶ ಸಿಗುತ್ತೆ. ಓಕೆ, ಸೊ ಈಗ ಹೇಳ್ಬೇಕಾಗಿರೋದು ಏನಪ್ಪ ಅಂದರೆ 724 ಪೋಸ್ಟ್ ಜೊತೆಗೆ ಓಕೆ, ಸೊ ಇವಾಗ ಏನು ಕ್ರೈಸ್ ಮತ್ತು ESIS ಆ್ಯಡ್ ಆಗಿದೆ. ಸೊ ESIS ಪೋಸ್ಟ್ ಅರೌಂಡ್ 800 ಪೋಸ್ಟ್ ಏನಿತ್ತು, ಅದು ಕೂಡ ಎವ್ರಿ ಇಯರ್ಲಿ ಮಾಡ್ಕೊತ ಹೋಗ್ತಾರೆ. ಓಕೆ, ಆಮೇಲೆ ಕ್ರೈಸ್ಡ್ ಏನು ಪೋಸ್ಟ್ ಇತ್ತು ಅದು ಕೂಡ ಅರೌಂಡ್ 600 ಪೋಸ್ಟ್ ಇತ್ತು, ಅದು ಕೂಡ ಇವಾಗ ಓನ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಅದು ಕೂಡ RPC ರೀಜನ್ಗೆ ಆದಷ್ಟು ಬೇಗ ಬರುತ್ತೆ. ಓಕೆ, ಸೊ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಸೊ ಇವತ್ತು ಮೈಸೂರು ಮೆಡಿಕಲ್ ಕಾಲೇಜು C&R ರೂಲ್ಸ್ ಬಿಟ್ಟಿದ್ದಾರೆ. ಅದರ ಜೊತೆಗೆ ಏನಪ್ಪ ಅಂದರೆ ನರ್ಸಿಂಗ್ ಆಫೀಸರ್ ಜೊತೆಗೆ ಟೀಚಿಂಗ್ ಪೋಸ್ಟ್ ಕೂಡ ಬಿಟ್ಟಿದ್ದಾರೆ. ಓಕೆ, ಸೊ ಎಲ್ಲ ನೋಡ್ತಾ ಹೋಗೋಣ, ನರ್ಸಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಮತ್ತು ಕಂಪ್ಲೀಟ್ ನೋಟಿಫಿಕೇಶನ್ ನೋಡ್ತಾ ಹೋಗೋಣ. ಸೊ ಇನ್ನು ಯಾರ್ಯಾರು KNU ಅಕಾಡೆಮಿ ಯೂಟ್ಯೂಬ್ ಆಗಿರಬಹುದು ಅಥವಾ ವಾಟ್ಸಪ್ ಚಾನಲ್ ಆಗಿರಬಹುದು ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡ್ಕೊಳ್ಳಿ. ಓಕೆ, ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಸೊ ಪ್ರತಿಯೊಂದು ಕರ್ನಾಟಕದಲ್ಲಿ ಆಗ್ತಕ್ಕಂಥ ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಗ್ತಕ್ಕಂಥ ರಿಕ್ರೂಟ್ಮೆಂಟನ್ನು ನಾವು ನಿಮಗೆ ಮಿಸ್ ಮಾಡದೆ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಈಗ ನೋಡ್ತಾ ಹೋಗೋಣ. ಇವತ್ತು ಬಂದಿರತಕ್ಕಂಥ ಒಂದು C&R ರೂಲ್ಸು ಮೈಸೂರು ಮೆಡಿಕಲ್ ಕಾಲೇಜಿದು. ಸೊ ಇದು ಮೈಸೂರು ಮೆಡಿಕಲ್ ಕಾಲೇಜಿಗೆ ಕರ್ನಾಟಕ ಗೌರ್ಮೆಂಟಿಂದ ಕಳಿಸಿರ್ತಕ್ಕಂಥ ಲೆಟರ್. ಅಂದರೆ ಕರ್ನಾಟಕ ಗೌರ್ಮೆಂಟಿಗೆ ಮೈಸೂರು ಮೆಡಿಕಲ್ ಕಾಲೇಜವರು ರಿಕ್ವೆಸ್ಟ್ ಮಾಡಿರ್ತಾರೆ, ಇಷ್ಟು ಪೋಸ್ಟ್ ನಮಗೆ ಬೇಕು ಅಂತ ಕೇಳಿರ್ತಾರೆ. ಸೊ ಅದರಲ್ಲಿ ಅಪ್ರೂವ್ ಆಗಿರ್ತಕ್ಕಂಥ ಪೋಸ್ಟನ್ನು ಇವರು ಕೊಟ್ಟಿರ್ತಾರೆ. ಇಷ್ಟು ಪೋಸ್ಟನ್ನು ಅಪ್ರೂವ್ ಮಾಡಿದ್ವಿ, ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಪಡ್ಕೊಂಡು ಮಾಡಿರ್ತೀವಿ, ನೀವು ರಿಕ್ರೂಟ್ಮೆಂಟ್ಗೆ ಮಾಡ್ಕೊಳ್ಬೋದು ಅಂತ ಕೊಟ್ಟಿರ್ತಾರೆ. ಸೊ ಈಗ ನೋಡ್ತಾ ಹೋಗೋಣ ಯಾರಿಗೆ ಕಳಿಸಿದ್ದಾರೆ ಅಂತಂದರೆ ನಿರ್ದೇಶಕರನ್ನ ಡೈರೆಕ್ಟರ್, ಮೈಸೂರು ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ಗೆ ಕಳಿಸಿದ್ದಾರೆ. ಓಕೆ, ಸೊ ಒಂದ್ಸರಿ ಓದ್ಬಿಡ್ತೀನಿ ಕ್ಲೀನಾಗಿ. ಓಕೆ, ಮೈಸೂರು ವೈದ್ಯಕೀಯ ಕಾಲೇಜು ಸಂಶೋಧನಾ ಸಂಸ್ಥೆಯ ಓಕೆ ಇದು ACTE ಓಕೆ ವೇತನ ಶ್ರೇಣಿಯ ಬೋಧಕ ಹುದ್ದೆಗಳು ಹಾಗೂ ರಾಜ್ಯ ವೇತನ ಶ್ರೇಣಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಆಗುತ್ತೆ, ಪ್ಲಸ್ ರಾಜ್ಯ ವೇತನ ಶ್ರೇಣಿಗಳ ಬೋಧಕೇತರ ಹುದ್ದೆಗಳಿಗೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಅಳವಡಿಸಿಕೊಳ್ಳುವ ಕುರಿತು. ಓಕೆ, ಸೊ ಇವರು ಒಂದು ಲೆಟರ್ ಕಳಿಸಿರ್ತಾರೆ. ಸೊ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇದನ್ನೆಲ್ಲ ನಿಮಗೆ PDF ಆಲ್ರೆಡಿ ನಮ್ಮ ಗ್ರೂಪಲ್ಲಿ ಹಾಕ್ತೀನಿ, ಡೋಂಟ್ ವರಿ. ಓಕೆ, ಸೊ ಅಲ್ಲೇ ನೋಡ್ಬಿಟ್ಟು ಈಸಿ ಆಗುತ್ತೆ ನಿಮಗೆ. ಓಕೆ, ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ದು. ಸೊ ಇದು ಓನ್ಲಿ ಡಾಕ್ಟರ್ಸಿಗೆ ಮಾತ್ರ, ಪ್ರೊಫೆಸರ್ಸಿಗೆ ಬರುತ್ತೆ. ಓಕೆ, ಸೊ ಇದು ನೋಡಿ, ಇದು ಸ್ಟೇಟ್ ಗೌರ್ಮೆಂಟ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಟೇಟ್ ಪೇ, ಇದು ನೋಡಿ ಸ್ಟೇಟ್ದು. ಓಕೆ, ಸೊ ಇಲ್ಲಿ ನಮಗೆ ಬರ್ತಕ್ಕಂಥದ್ದು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಪ್ರಿನ್ಸಿಪಲ್ ಕಮ್ ಪ್ರೊಫೆಸರ್ ಇಲ್ಲಿಗೆ ಮೈಸೂರು ಮೆಡಿಕಲ್ ಕಾಲೇಜಿಗೆ ಒಂದು ಪೋಸ್ಟ್ ಇದೆ. ಓಕೆ, ಕಾಲೇಜ್ ಆಫ್ ನರ್ಸಿಂಗಿಗೆ ಸೊ ಒಂದು ಪೋಸ್ಟನ್ನು ಅಪ್ರೂವ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಪೋಸ್ಟ್ ರಿಕ್ವೆಸ್ಟೆಡ್ ಬೈ ದ ಇನ್ಸ್ಟಿಟ್ಯೂಟ್, ಆಮೇಲೆ ಪೋಸ್ಟ್ ಅಪ್ರೂವ್ಡ್ ಬೈ ದ ಗೌರ್ಮೆಂಟ್. ಸೊ ಇನ್ಸ್ಟಿಟ್ಯೂಟ್ ಅವ್ರು ಏನು ಕೇಳಿದರೆ ಎಷ್ಟು ಪೋಸ್ಟನ್ನು ಅಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಆಮೇಲೆ ಇಲ್ಲಿ ನೋಡ್ಬೋದು, ಈಗ ಗ್ರೂಪ್ B ಪೋಸ್ಟ್ಗಳು ನರ್ಸಿಂಗ್ ಸೂಪರಿಂಟೆಂಡೆಂಟ್ ಗ್ರೇಡ್ 1. ಓಕೆ, 8 ಪೋಸ್ಟನ್ನು ಕೇಳಿದ್ರು, 8 ಪೋಸ್ಟನ್ನು ಕೂಡ ಅಪ್ರೂವ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಗ್ರೇಡ್ 2, ಇದರಲ್ಲಿ 25 ಪೋಸ್ಟ್ ಕೇಳಿದ್ರು, 25 ಪೋಸ್ಟನ್ನು ಕೂಡ ಅಪ್ರೂವ್ ಮಾಡಿದ್ದಾರೆ. ಓಕೆ, ಸೊ ದೆನ್ ಟ್ಯೂಟರ್ ಸ್ಕೂಲ್ ಆಫ್ ನರ್ಸಿಂಗಿಗೆ ಓಕೆ 17 ಪೋಸ್ಟನ್ನು ಕೇಳಿದ್ರು, 17 ಪೋಸ್ಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಯಾರ್ಯಾರು MSc ಮಾಡ್ಕೊಂಡಿದ್ದೀರಾ, ಸೊ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಇದರಿಂದ. ಸೊ ನೆಕ್ಸ್ಟಿಗೆ ಗ್ರೂಪ್ C ಪೋಸ್ಟ್ ಅಂತ ಬಂದಾಗ ಇದೆಲ್ಲ ತುಂಬ ಇದೆ. ಓಕೆ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟು ಅದೆಲ್ಲ ಆ್ಯಡ್ ಆಗುತ್ತೆ, ಹೆಲ್ತ್ ಎಜುಕೇಟರು. ಓಕೆ, ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಸೀನಿಯರ್ ನರ್ಸಿಂಗ್ ಆಫೀಸರ್. ನೋಡಿ, ಸೀನಿಯರ್ ನರ್ಸಿಂಗ್ ಆಫೀಸರು 54 ಪೋಸ್ಟ್ ಕೇಳಿದ್ರು, 54 ಪೋಸ್ಟನ್ನು ಕೂಡ ಅಪ್ರೂವ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ನರ್ಸಿಂಗ್ ಆಫೀಸರ್ 529 ಪೋಸ್ಟ್ ಕೇಳಿದ್ರು, ಅದರಲ್ಲಿ 419 ಪೋಸ್ಟ್ ಕೇಳಿದರೆ, ಪೆಂಡಿಂಗು 110 ಪೋಸ್ಟ್ ಇಟ್ಟಿದ್ದಾರೆ. ಸೊ 419 ಪೋಸ್ಟು ಈಗ ಆಲ್ರೆಡಿ 724 ಪೋಸ್ಟು ಮೆಡಿಕಲ್ ಕಾಲೇಜಸ್ ಆ್ಯಡ್ ಆಗಿದೆ, ಎಲ್ಲ ಮೆಡಿಕಲ್ ಕಾಲೇಜಸ್ದು. ಪ್ಲಸ್ ಅದ್ರ ಜೊತೆಗೆ 419 ಮೈಸೂರು ಮೆಡಿಕಲ್ ಕಾಲೇಜಿಂದನೇ ಆ್ಯಡ್ ಆಗುತ್ತೆ. ಓಕೆ, ಪ್ಲಸ್ ಇನ್ನು ಉಳಿದಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಡಿಸ್ಟಿಕಲ್ಲಿ ಏನು ಮೆಡಿಕಲ್ ಕಾಲೇಜಸ್ ಇದ್ದಾವೆ, ಎಲ್ಲ ಡಿಸ್ಟಿಕ್ ಅವರು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ನಿಮಗೆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನಾನು ಹೇಳ್ದಂಗೆ 419 ಪೋಸ್ಟ್ ಮತ್ತು ಅದ್ರ ಜೊತೆ ಆ್ಯಡ್ ಆಗ್ತಾ ಹೋಗುತ್ತೆ. ಪ್ಲಸ್ ಸೀನಿಯರ್ ನರ್ಸಿಂಗ್ ಆಫೀಸರ್ ಪೋಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ, ಟ್ಯೂಟರ್ ಪೋಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ BSc ಅವರಿಗೆ, MSc ಅವರಿಗೆ ಇದೊಂದು ಹ್ಯೂಜ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ನಿಮಗೇನು ಅವಕಾಶ ಸಿಕ್ಕಿಲ್ಲ BSc ನರ್ಸಿಂಗ್ ಅವರಿಗೆ, ಯಾರಿಗೆ ನಮ್ಮ ESIS ಆಗಿರ್ಬೋದು ಅಥವಾ ಕ್ರೈಸ್ ಆಗಿರ್ಬೋದು, ಕರ್ನಾಟಕ ರೀಜನ್ ಅವರಿಗೆ ಸಿಕ್ಕಿರಲಿಲ್ಲ ಅಂತ ನೀವು ರಿವ್ ಮಾಡ್ಕೊಳ್ತಾ ಇದ್ರಿ. ಸೊ ಇದು ಆದಷ್ಟು ಬೇಗ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಆ 724 ಪೋಸ್ಟನ್ನು ಹೋಲ್ಡಿಂಗಲ್ಲಿ ಇಟ್ಟಿರ್ತಕ್ಕಂಥದ್ದು. ಸೊ ಯಾರೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಆಮೇಲೆ ಗ್ರೂಪ್ D ಪೋಸ್ಟ್ ಕೂಡ ಆ್ಯಡ್ ಆಗಿದೆ, ಇದರಲ್ಲಿ 63 ಪೋಸ್ಟು. ಓಕೆ, ಸೊ ಅವ್ರಿಗೇನು ಎಕ್ಸಾಮ್ ಇರೋಂಗಿಲ್ಲ, ಬಟ್ ನಮಗೆ ಏನು ನರ್ಸಿಂಗ್ ಅವರಿಗಿದೆ 100% ಎಕ್ಸಾಮ್ ಇರುತ್ತೆ.
ಓಕೆ, ನಾನು ಇಂಪಾರ್ಟೆಂಟ್ ಪಾರ್ಟ್ ಮಾತ್ರ ಹೇಳ್ತಾ ಹೋಗ್ತಾರೆ ನಿಮಗೆ. ಮೇಲಿನ ಕೋಷ್ಟಕದಲ್ಲಿ ಇದನ್ನ ಸೊ ಏನು 143 ಹುದ್ದೆಗಳು ಕೊಟ್ಟಿಲ್ಲ, ಅದನ್ನು ಮತ್ತೆ ರೋಸ್ಟರ್ ಕಳಿಸಿ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಇದು ನೋಡಿ ಇಂಪಾರ್ಟೆಂಟು. ಮೇಲ್ಕಂಡ ವಿವಿಧ ವೃಂದದ ಹುದ್ದೆಗಳಿಗೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಅಳವಡಿಸಿಕೊಳ್ಳುವ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ವೃಂದದ 371J ಅಂದರೆ ಕಲ್ಯಾಣ ಕರ್ನಾಟಕ ಸಪರೇಟ್ ಇದೆಯಲ್ವಾ, ಸೊ ಇದರಲ್ಲಿ ಮತ್ತೆ ಸಪರೇಟ್ ಪೋಸ್ಟ್ ಮಾಡ್ತಾರೆ. ಓಕೆ, ಸಪರೇಟ್ ಪೋಸ್ಟನ್ನು ಆ್ಯಡ್ ಮಾಡಿಬಿಟ್ಟು, ಓಕೆ, ಸೊ ಅದರ ಜೊತೆಗೆ 19/12/2025 ಪತ್ರ, ಅಂದರೆ ಏನು ಇದು ವೃಂದ ಮತ್ತು ನೇಮಕಾತಿ ಆಲ್ರೆಡಿ 25ರಲ್ಲಿ ಕಳಿಸಿದ್ರು. ಓಕೆ, ಅದ್ರ ಜೊತೆಗೆ ನೇಮಕಾತಿ ವಿಧಾನ ಮತ್ತು ವಿದ್ಯಾರ್ಹತೆ ಮಾನದಂಡಗಳನ್ನು ಅಳವಡಿಸಿಕೊಂಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ಹೊರಡಿಸತಕ್ಕದ್ದು. ಅಂದರೆ ನೀವೇನು C&R ರೂಲ್ಸ್ ಮಾಡ್ಕೊಂಡಿದ್ದೀರಾ ಅದನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ಮಾಡಿ ಅಂತ. ಇಲ್ಲಿ ಇವನ್ ಇಂಗ್ಲೀಷಲ್ಲಿ ಕೂಡ ಕೊಟ್ಟಿದ್ದಾರೆ. ರಿಗಾರ್ಡಿಂಗ್ ಫಿಲ್ಲಿಂಗ್ ಆಫ್ ದಿ ಪೋಸ್ಟ್ ದ ಪ್ರೊಸೀಜರ್ ಸ್ಪೆಸಿಫೈಡ್ ಇನ್ ದ ರೆಸ್ಪೆಕ್ಟಿವ್ ಗೌರ್ಮೆಂಟ್ ಆರ್ಡರ್ಸ್ ಶಾಲ್ ಬಿ ಫಾಲೋಡ್. ಗೌರ್ಮೆಂಟ್ ಆರ್ಡರ್ನ ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಖಚಿತಪಡಿಸಿಕೊಂಡು ಹೊರಡಿಸತಕ್ಕದ್ದು ಎಂದು ತಮಗೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೇನೆ. ಸೊ ಇದನ್ನು ಯಾರು ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರು ಮೈಸೂರು ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ಗೆ ಕಳಿಸಿರ್ತಕ್ಕಂಥದ್ದು ಇವತ್ತು. ಓಕೆ, ಸೊ ಅಷ್ಟಾದಮೇಲೆ ಇನ್ನೊಂದು ನೋಡ್ಬೋದು ನಿಮಗೆ. ಸೊ ಆರ್ಥಿಕ ಇಲಾಖೆದು ಕೂಡ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿ. ಈ ಆದೇಶವನ್ನು ಆರ್ಥಿಕ ಇಲಾಖೆ ಹಿಂಬರಹ ದಿನಾಂಕ 30/6/26 ಅಂದರೆ 30ನೇ ತಾರೀಕು ಆಲ್ರೆಡಿ ಆರ್ಥಿಕ ಇಲಾಖೆ ಕೂಡ ಒಪ್ಪಿಗೆ ಕೊಟ್ಟಿದೆ. ಅಂದರೆ 400 ನೀವು ನೋಡ್ಬೋದು 419 ಪೋಸ್ಟ್. ಓಕೆ, ಸೊ ಇಷ್ಟು ಪೋಸ್ಟನ್ನು ಆಲ್ರೆಡಿ ಒಪ್ಪಿಗೆ ಕೊಟ್ಟಿದೆ. ಸೊ ಇದು ಆದಷ್ಟು ಬೇಗ ಆಗುತ್ತೆ. ಸೊ ಓಕೆನಾ, ಸೊ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಕರ್ನಾಟಕ ಗೌರ್ಮೆಂಟ್ ಆಲ್ರೆಡಿ ಹೇಳಿದ್ದಾರೆ ನಿಮಗೆ, ಏನು ಅರೌಂಡ್ 75,000 ಪೋಸ್ಟ್ ಏನಿದಾವೆ ವಿತಿನ್ 6 ಮಂತ್ಸ್ ಒಳಗಡೆ ರಿಕ್ರೂಟ್ಮೆಂಟ್ ಆಗಬೇಕು ಅಂತಂದೇಳಿ ಏನು ಡಿ ಕೆ ಶಿವಕುಮಾರ್ ಅವರು ಹೇಳಿದರೆ ಅದು 100% ಆಗ್ತಾ ಹೋಗುತ್ತೆ. ಓಕೆ, ಇದ್ರ ಜೊತೆಗೆ ನಿಮಗೆ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ. BSc ನರ್ಸಿಂಗ್ ಮಾಡಿರ್ತಕ್ಕಂಥವ್ರಿಗೆ HIO ಮತ್ತು PHCO ಈ ಪೋಸ್ಟ್ ಕೂಡ ಆಲ್ರೆಡಿ C&R ರೂಲ್ಸ್ ಅಬ್ಜೆಕ್ಷನ್ ಬಿಟ್ಟಿದ್ದಾರೆ. ಅದನ್ನು ನಾನು ನಾಳೆ ವಿಡಿಯೋ ಮಾಡ್ತೀನಿ ನಿಮಗೆ. ಓಕೆ, 1205 ಪೋಸ್ಟ್ಗಳು. ಸೊ ಇದು ಓನ್ಲಿ ಫೀಮೇಲ್ಸಿಗೆ ಮಾತ್ರ ಬರುತ್ತೆ. BSc ನರ್ಸಿಂಗ್ ಅವರಿಗೆ ಮತ್ತು GNM ಅವರಿಗೆ ಮತ್ತು ANM ಅವರಿಗೆ ಎಲ್ಲರಿಗೂ ಒಂದೇ ಕ್ವಾಲಿಫಿಕೇಶನ್ ಇಟ್ಟಿದ್ದಾರೆ. ಸೊ ಯಾರಾದರೂ ಅಬ್ಜೆಕ್ಷನ್ ಹಾಕಿ ಅಂತಂದೇಳಿ ಕೇಳಿದರೆ ವಿತಿನ್ 15 ಡೇಸಲ್ಲಿ ಹಾಕಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಸೊ ಅದೇನು ಒಳ್ಳೇದಾಗುತ್ತಾ ಕೆಟ್ಟದ್ದಾಗುತ್ತಾ ಅದು ನಮ್ಗೆ ಗೊತ್ತಿಲ್ಲ. ಯಾಕಂತಂದರೆ ಅವರವರ ಹಕ್ಕುಗಳಿಗೆ ಅವರವರು ಹೋರಾಡ್ತಾರೆ. ಈವನ್ ANM ಅವರು PHCO ಪೋಸ್ಟ್ಗೆ ಯಾಕೆ BSc ಅವ್ರನ್ನ ಕೇಳ್ತೀರ ಅಂತಂದೇಳಿ ಅವರು ಕೂಡ ಅಬ್ಜೆಕ್ಷನ್ 100% ಹಾಕ್ತಾರೆ. ಪ್ಲಸ್ ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಅಷ್ಟೇ, ಅವರು ಕೂಡ ಅಬ್ಜೆಕ್ಷನ್ ಹಾಕ್ತಾರೆ. ಓಕೆ, ಸೊ ಫೈನಲ್ C&R ರೂಲ್ಸ್ ಏನು ಬರುತ್ತೆ, ಇವನ್ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಈಸಿಯಾಗಿದೆ. ಓಕೆ, 100% ಎಕ್ಸಾಮ್ ಮಾಡಿಬಿಟ್ಟು ತಗೊಳ್ತಾರೆ. ಸೊ ಇದು ನಿಮಗೆಲ್ಲ ಹ್ಯಾಪಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಯಾರ್ಯಾರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿಲ್ಲ, KNO ಅಕಾಡೆಮಿ ಆ್ಯಪಲ್ಲಿ ಆಲ್ರೆಡಿ ನಾನು ಹೇಳಿದಂಗೆ ಎಲ್ಲ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೊ ನೀವು ಅದನ್ನ ಯೂಸ್ ಮಾಡ್ಕೊಳ್ಬೋದು. ಸೊ KNO ಅಕಾಡೆಮಿ ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಆ ಪ್ಲೇಸ್ಟೋರ್ಲ್ಲಿ ಹೋಗ್ಬಿಟ್ಟು KNO ಅಕಾಡೆಮಿ ಅಂತಂದೇಳಿ ಸರ್ಚ್ ಮಾಡ್ಬೋದು, KNO ಅಕಾಡೆಮಿ. ಓಕೆ, ಸೊ ಹಳಬ್ರು ಯಾರು ಮಾಡ್ಕೊಂಡಿದ್ದೀರಾ ಅವರು ಅದನ್ನು ಆ್ಯಪ್ ಅಪ್ಡೇಟ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ. ಯಾಕಂದರೆ ಆ್ಯಪ್ ಅಪ್ಡೇಟ್ ಆಗಿದೆ. ಅಪ್ಡೇಟ್ ಆದಮೇಲೆ ನಿಮಗೆ ಸ್ಮೂತ್ ಇಂಟರ್ಫೇಸ್ ಬರ್ತಾ ಇದೆ. ಟೆಸ್ಟ್ ಸೀರೀಸ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಎಲ್ಲ ಅವೈಲೇಬಿಲಿಟಿ ಇದೆ, ನೀವು ನೋಡ್ಕೊಳ್ಬಹುದು. ಓಕೆ, ಸೊ ಇದಿಷ್ಟು ನಿಮಗೆ ಇರತಕ್ಕಂಥ ರೀಸೆಂಟ್ ಅಪ್ಡೇಟ್ಸ್. ಸೊ ಏನಾದ್ರು ಡೌಟ್ ಇತ್ತು ಅಂದರೆ ಕೆಳಗಡೆ ಕಮೆಂಟ್ಸ್ ಮಾಡಿ. ಸೊ ಫ್ರೀ ಇದ್ದಾಗ ನಾವು ನಿಮಗೆ ಆನ್ಸರ್ ಮಾಡ್ತೀವಿ. ಥ್ಯಾಂಕ್ ಯು.